ಶನಿದೇವರು ಕೊಟ್ಟಂತಹ ಈ ವರವನ್ನು ದಶರಥ ಮಹಾರಾಜ ಸ್ವೀಕಾರ ಮಾಡಿ ಬಹಳ ಸಂತೋಷಪಟ್ಟಿದ್ದಾನೆ. ಆದರೆ ವಿಧಿ ಎಷ್ಟು ವಿಚಿತ್ರ ಅಂತಂತಂದ್ರೆ ಆ ದಶರಥ ಮಹಾರಾಜನಿಗೆ ಪುತ್ರಶೋಕ ಅಂತನ್ನೋದೇ ಕಾಡಿತ್ತು. ರಾಮನನ್ನು ಕಾಡಿಗೆ ಕಳಿಸ್ಬಿಟ್ನಲ್ಲ ಅಂತನ್ನೋದೇ ಕಾಡಿತ್ತು. ಸೊ ಹೀಗೆ ತಾನು ಮುಳುಗಿ ಹೋಗಿದ್ದಂತಹ ಒಂದು ದುಃಖದೊಳಗೆ, ಮುಳುಗಿ ಹೋದಂತಹ ಒಂದು ಕಷ್ಟದೊಳಗೆ ತನ್ನ ಜೀವವನ್ನು ತತ್ತಿದ್ದಾನೆ. ಆದರೆ ದಶರಥ ಮಹಾರಾಜ ಶನಿದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದು ಅಷ್ಟೇ ಸತ್ಯ. ಸೊ ಇಷ್ಟು ವಿಶೇಷವಾಗಿರ್ತಕ್ಕಂಥ ಒಂದು ಶನಿದೇವರ ಭೇಟಿಯನ್ನು ನೋಡಿದಾಗ ನಮಗನ್ಸೋದೇನು ಅಂತಂತಂದ್ರೆ ಶನಿದೇವರ ಅನುಗ್ರಹ ನಿತ್ಯ ನಿರಂತರವಾಗಿರಬೇಕು. ಅದಕ್ಕೆ ನಾವೇನು ಮಾಡಬೇಕು ಅಂತಂದ್ರೆ ಬರುವ 29ನೇ ತಾರೀಕಿಗೆ ಪರಿವಾರ ಶನೈಶ್ಚರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿ ಒಳಗೆ ನಡೆಯತಕ್ಕಂತಹ ಯಜ್ಞಯಾಗಗಳಲ್ಲಿ ನಾವು ಪಾಲ್ಗೊಳ್ಬೇಕು. ಅವತ್ತಿನ ದಿವಸ ಶನಿದೇವರಿಗೆ ನಿಮ್ಮ ಸ್ವಹಸ್ತದಿಂದ ತೈಲಾಭಿಷೇಕವನ್ನು ಮಾಡುವಂತಹ ಒಂದು ವಿಶೇಷ ಅವಸರ ಪ್ರಾಪ್ತಿಯಾಗ್ತದೆ. ಸೊ ಈ ಅವಸರದೊಳಗೆ ನೀವು ಮಾಡಬೇಕಾದದ್ದು ಏನು ಅಂತಂತಂದ್ರೆ ತಪ್ಪದೆ ವಿಶ್ವೇಶ್ವರ ನಗರ ಹುಬ್ಬಳ್ಳಿಯಲ್ಲಿರ್ತಕ್ಕಂತಹ ಈ ಶನೈಶ್ಚರ ಸನ್ನಿಧಾನಕ್ಕೆ ಬನ್ನಿ. ಬಂದು ಆ ಶನಿದೇವರ ಪೂಜೆ ಪುನಸ್ಕಾರಗಳಲ್ಲಿ ಪಾಲ್ಗೊಳ್ಳಿ. ಯಾಕೆ? 2.5 ವರ್ಷಕ್ಕೆ ಒಮ್ಮೆ ಆಗುವಂತಹ ದೊಡ್ಡ ಸ್ಥಾನ ಪಲ್ಲಟ ಇದು. ಸೊ ಮತ್ತು ಮುಂದಿನ 2.5 ವರ್ಷದ ತನಕನೂ ನಿಮಗೆ ಈ ಸ್ಥಾನ ಪಲ್ಲಟ ನೋಡಲಿಕ್ಕೆ ಸಿಗೋದಿಲ್ಲ. ಸೊ ಅಷ್ಟು ವಿಶೇಷವಾಗಿರ್ತಕ್ಕಂತಹ ಒಂದು ಸನ್ನಿಧಾನವನ್ನು ನಾವು ಹುಬ್ಬಳ್ಳಿಯ ವಿಶ್ವೇಶ್ವರ ನಗರದಲ್ಲಿರ್ತಕ್ಕಂತಹ ಶನಿದೇವರ ಸನ್ನಿಧಾನದಲ್ಲಿ ನೋಡ್ತಾ ಇದ್ದೇವೆ. ಸೊ ಇದೆಲ್ಲವನ್ನು ಗಮನಿಸಿದಾಗ ನಮ್ಗೆ ಗೊತ್ತಾಗೋದೇನು ಅಂತಂದರೆ ಶನಿದೇವರ ಆರಾಧನೆ ಎಷ್ಟು ಮಹತ್ತರವಾದದ್ದು. ಸೊ ಅದಕ್ಕೆ ಎಂತೆಂಥವರು ಶನಿದೇವರ ಆರಾಧನೆ ಮಾಡ್ತಾರಂತಂದ್ರೆ ನಿಮಗೆ ಲೆಕ್ಕನೇ ಇಲ್ಲ. ಶನಿದೇವರ ಆರಾಧನೆಗಳಲ್ಲಿ ಬಹುಮುಖ್ಯವಾಗಿ ಬರೋದೊಂದು ತಿಲದ ಅರ್ಚನೆ, ತೈಲದ ಅಭಿಷೇಕ. ಸೊ ಇವು ಎರಡು ಬಹಳ ಮುಖ್ಯವಾಗಿರ್ತದೆ. ಅವತ್ತಿನ ದಿವಸ ಇದು ಎರಡೂ ಆಗ್ತದೆ. ನಿಮ್ಮ ಕಡೆಯಿಂದ ತೈಲಾಭಿಷೇಕವೂ ಆಗ್ತದೆ ಮತ್ತು ಎಳ್ಳಿನ ಅರ್ಚನೆಯೂ ಕೂಡ ಆಗ್ತದೆ. ಸೊ ಇದು ಎರಡನ್ನೂ ಕೂಡ ನಾವು ಶನಿದೇವರಿಗೆ ಅವತ್ತಿನ ದಿವಸ ಹುಬ್ಬಳ್ಳಿಯಲ್ಲಿ ನೆರವೇರಿಸ್ತಾ ಇದ್ದೇವೆ. ಈ ಒಂದು ಸನ್ನಿಧಾನದಲ್ಲಿ ನೀವು ಬಂದ್ರಿ ಅಂತಂದರೆ ವಿದ್ಯಾ, ವಿವಾಹ, ಸಂತಾನ, ಉದ್ಯೋಗ, ವ್ಯವಹಾರ, ಧನ, ಆಯುಷ್ಯ, ಆರೋಗ್ಯ ಈ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ನಿಮಗೆ ಅಭಯ ಪ್ರಾಪ್ತಿ ಆಗ್ತದೆ. ಇನ್ನು ಮುಂದುವರೆದ ಭಾಗ ಅಂತನ್ನುವಂತೆ ತಿರುನಲ್ಲಾರ್ ತಮಿಳುನಾಡು ಕ್ಷೇತ್ರದಲ್ಲಿ ನಾವು ಏನು ಶನಿದೇವರ ಮೂರ್ತಿಯನ್ನು ನೋಡ್ತೇವೆ, ಆ ಶನಿದೇವರ ಸನ್ನಿಧಾನದಲ್ಲಿ ಪೂಜೆಗೊಂಡಂತಹ ಉತ್ಸವ ಮೂರ್ತಿ ನಮ್ಮ ಕರ್ನಾಟಕದ ಹುಬ್ಬಳ್ಳಿಯ ಶನೇಶ್ವರ ದೇವ ಸನ್ನಿಧಾನದಲ್ಲಿ ಇದೆ. ಸೊ ಇಂತಹ ಒಂದು ಮೂರ್ತಿಗೆ ನಿಮ್ಮ ಸ್ವಹಸ್ತದಿಂದ ಅಭಿಷೇಕ ಹಾಗೂ ಶನೇಶ್ವರ ದೇವರ ಒಂದು ವೇದ ಮಂತ್ರದ ಪಾರಾಯಣದಿಂದ ಶಮಗ್ನಿರಗ್ನಿಭಿಕ್ಕರಶ್ಚನ್ನಸ್ತಪತು ಸೂರ್ಯಾಹ ಶಂವಾತೋ ಓವಾತ್ವರಪ ಅಪಸ್ತ್ರಿದಾಹ ಅಂತನ್ನುವಂತಹ ಈ ವೇದ ಮಂತ್ರದಿಂದ ಆಹುತಿ ಮತ್ತು ಬಹಳ ಮುಖ್ಯವಾಗಿ ಶನಿದೇವರ ಪ್ರೀತ್ಯಾಸ್ಪದವಾಗಿ ನಡೆಯುವಂತಹ ಯಜ್ಞಯಾಗಾದಿಗಳು. ಸೊ ಇದೆಲ್ಲದರಲ್ಲಿಯೂ ಕೂಡ ನೀವು ಪಾಲ್ಗೊಂಡು ಶನಿದೇವರ ವಿಶೇಷವಾದಂತಹ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಬಹಳ ಮುಖ್ಯವಾಗಿ ಅವತ್ತಿನ ದಿವಸ ಎಲ್ಲರಿಗೂ ಕೂಡ ಒಂದು ನೀಲವರ್ಣದ ಅಂಗುಷ್ಟದ ಆಭರಣವನ್ನು ಶನಿದೇವರಿಗೆ ಏರಿಸಿಕೊಡ್ತಾ ಇದ್ದೇವೆ ಮತ್ತು ವರಪ್ರಸಾದ ರೂಪೇಣ ಶನಿದೇವರ ಯಂತ್ರವನ್ನು ಕೊಡ್ತಾ ಇದ್ದೇವೆ. ಸೊ ಅದಕ್ಕೆ ಇವತ್ತಿನ ಈ ಕಲಿಯುಗದೊಳಗೆ ಕೆಲಸ ಮಾಡುವಂಥದ್ದೇ ಯಂತ್ರಗಳು. ಅದಕ್ಕೆ ನೀವು ಎಲ್ಲಿ ನೋಡಿದರೂ ಕೂಡ ನಿಮಗೆ ಮಷೀನ್ಸ್ ನೋಡ್ಲಿಕ್ಕೆ ಸಿಗ್ತವೆ. ಸೊ ಹಾಗೆ ನಮ್ಮ ಆಧ್ಯಾತ್ಮಿಕವಾದಂತಹ ಸಾಧನೆಗೆ ಅನುಕೂಲವಾಗುವಂತೆ ಒಂದು ನೀಲ ಆವರಣದ ಅಂಗುಷ್ಟವನ್ನು, ಅದೇ ರೀತಿಯಾಗಿ ಒಂದು ಅದ್ಭುತವಾಗಿರ್ತಕ್ಕಂತಹ ಶನಿದೇವರ ಯಂತ್ರವನ್ನು ನಿಮಗೆ ದಯಪಾಲಿಸ್ತಾ ಇದ್ದೇವೆ. ಸೊ ಇಂತಹ ಒಂದು ವಿಶೇಷವಾದಂತಹ ಪೂಜಾ ಕಾರ್ಯಕ್ರಮ ಬರುವ ಮಾರ್ಚ್ 29ನೇ ತಾರೀಕಿಗೆ ಪರಿವಾರ ಶನೇಶ್ವರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ. ನೀವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತಪ್ಪದೇ ಪಾಲ್ಗೊಂಡವರ ಪ್ರತಿಯೊಬ್ಬರಿಗೂ ಕೂಡ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಇರ್ತದೆ. ಅನ್ನದಾನ ಶ್ರೇಷ್ಠದಾನ ಅಂತ ಕರೆಸಿಕೊಳ್ತದೆ. ಸೊ ಇಂತಹ ಶನಿದೇವರ ಅದ್ಭುತವಾಗಿ ಪ್ರೀತ್ಯಾಸ್ಪದವಾಗಿ ನಡೆತಕ್ಕಂತಹ ಯಜ್ಞಯಾಗಾದಿಗಳು, ಕರ್ಮಾನುಷ್ಠಾನಗಳು ಮತ್ತು ಅಲ್ಲಿ ಆವತ್ತಿನ ದಿವಸ ಆಗತಕ್ಕಂತಹ ತೈಲಾಭಿಷೇಕ, ತೈಲದ ಅರ್ಚನೆ ಮತ್ತು ಎಳ್ಳಿನ ಅರ್ಚನೆ ಇದೆಲ್ಲವನ್ನು ನಾವು ಗಮನಿಸಿದಾಗ ನಮ್ಮ ಜೀವನ ಸಾರ್ಥಕವಾಗಬೇಕು ಅಂತನ್ನುವಂತಹ ನಿಟ್ಟಿನೊಳಗೆ ಶನಿದೇವರ ಅನುಗ್ರಹ ಪ್ರಾಪ್ತಿಗಾಗಿ ಒಂದು ಸಣ್ಣ ಪ್ರಯತ್ನ ಅವತ್ತಿನ ದಿವಸ ನಡೀತಾ ಇದೆ. ಸಾಯಂಕಾಲ ಗೋಧೂಳಿ ಮುಹೂರ್ತದಲ್ಲಿ ಶನಿದೇವರ ಒಂದು ಸ್ಥಾನ ಪಲ್ಲಟವನ್ನು ನಾವು ನೋಡ್ತಾ ಇದ್ದೇವೆ. ಹೆಚ್ಚು ಕಡಿಮೆ ಸಾಯಂಕಾಲ 6 ಪ್ರಾರಂಭ ಆಗುವಂತಹ ಈ ಪೂಜೆ ರಾತ್ರಿ 12:30ವರೆಗೂ ಕೂಡ ನಡೀತದೆ. ಸೊ ತದನಂತರದಲ್ಲಿ ಎಲ್ಲ ಪೂಜೆಯ ಅರ್ಚನಾದಿಗಳು, ಅದರ ಪ್ರಸಾದ ಇದೆಲ್ಲದರ ವಿತರಣೆ ಇರ್ತದೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಉಪವಾಸವನ್ನು ಕೊಂಡು ಉಪವಾಸದ ನಂತರದಲ್ಲಿ ಶನಿದೇವರ ಪೂಜಾ ಅರ್ಚನೆಗಳನ್ನೆಲ್ಲ ಮಾಡಿ
ತದನಂತರದಲ್ಲಿ ಪ್ರಸಾದವನ್ನು ವಿತರಣೆ ಮಾಡಿ ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ಶನಿದೇವರಿಗೆ ನಮ್ಮ ಭಕ್ತಿಯ ಭಾವವನ್ನು ಸಮರ್ಪಣೆ ಮಾಡುವಂತಹ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ಬರುವ ಮಾರ್ಚ್ 29ನೇ ತಾರೀಕು. ಇದು ನಮ್ಮ ಒಳಗಡೆಯೇ ಇರತಕ್ಕಂತಹ ಒಂದು ಅದ್ಭುತವಾದಂತಹ ಪರಿಕಲ್ಪನೆಯನ್ನು ಜಾಗೃತಿಗೊಳಿಸುವಂಥದ್ದು ಮತ್ತು ಆಧ್ಯಾತ್ಮಿಕವಾಗಿ ಸಾಧನ ಮಾಡು ಬಯಸುವವರಿಗೆ ಒಂದು ತಳಹದಿಯನ್ನು ಸೃಷ್ಟಿ ಮಾಡುವಂತಹ ಕಾರ್ಯಕ್ರಮವಾಗಿರ್ತದೆ. ತಪ್ಪದೆ ತಾವೆಲ್ಲರೂ ಕೂಡ ಬನ್ನಿ ಅಂತ ಹೇಳ್ತಾ, ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.